ಏನು ಆಧಾರ್ ಸೆಂಟ್ರಿಗೆ ಹೋಗಿ ಮಾಡಬೇಕಾ ಅಥವಾ ನೀವೇ ಖುದ್ದಾಗಿ ಮಾಡಬಹುದಾ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಆಧಾರ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಹಳೆಯ ಆಧಾರ್ ಕಾರ್ಡ್ಗಳಿಗೆ ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಬೇಕು. ಐಡೆಂಟಿಟಿ ಪ್ರೂಫು ಹಾಗೂ ಅಡ್ರೆಸ್ ಪ್ರೂಫು. ಹಳೆಯ ಆಧಾರ್ ಕಾರ್ಡ್ಗಳಿಗೆ ಅಪ್ಡೇಟ್ ಬಗ್ಗೆ ನಾವು ಇವತ್ತು ಮಾತಾಡಲಿದ್ದೇವೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಲಿದೆ. ಈ ವಿಡಿಯೋನ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು, ಯಾವ ರೀತಿ ಅದನ್ನ ಅಪ್ಡೇಟ್ ಮಾಡಬೇಕು, ಗುರುತಿನ ಪುರಾವೆ ಏನು ಬೇಕು ಹಾಗೂ ವಿಳಾಸ ಪುರಾವೆ ಏನು ಬೇಕು, ದಾಖಲೆಗಳು ಏನು ಬೇಕು, ಹೇಗೆ ಅಪ್ಲೋಡ್ ಮಾಡ್ಬೋದು, ಏನು ಆಧಾರ್ ಸೆಂಟ್ರಿಗೆ ಹೋಗಿ ಮಾಡಬೇಕಾ ಅಥವಾ ನೀವೇ ಖುದ್ದಾಗಿ ಮಾಡಬಹುದಾ? ಈ ಎಲ್ಲ ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸಲಿದ್ದೇನೆ. ಫ್ರೆಂಡ್ಸ್ ಬನ್ನಿ ಹೋಗೋಣ. ಸ್ಕ್ರೀನ್ ಮೇಲೆ ನಾವು ಮೊದಲೇ ಹೇಳಿರುವ ಹಾಗೆ ಇವತ್ತು ಆಧಾರ್ ಕಾರ್ಡ್ ಬಗ್ಗೆ ತಿಳಿಯೋಣ. ನಾವು ಮೊದಲು ಆಧಾರ್ ಕಾರ್ಡ್ನ ಮುಖಪುಟಕ್ಕೆ ಹೋಗೋಣ. ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತೀನಿ. ವೆಲ್ಕಮ್ಮು. ನೋಡಿ ಫ್ರೆಂಡ್ಸ್, ಮೈ ಆಧಾರಲ್ಲಿ ಭಾಳ ಆಪ್ಷನ್ಸ್ಗಳಿದ್ದಾವೆ ಇಲ್ಲಿ ಆಧಾರ್ ಮುಖಪುಟದಲ್ಲಿ. ಬಟ್ ನಾವು ನೋಡಲಿದ್ದೇವೆ. ನೋಡಿ, ಇಲ್ಲೇ ಮುಖಪುಟದಲ್ಲೇ ತೋರಿಸ್ತಾ ಇರುತ್ತೆ ನಿಮಗೆ. ಪ್ಲೀಸ್ ಅಪ್ಡೇಟ್ ಯುವರ್ ಆಧಾರ್ ಫಾರ್ ಕಂಟಿನ್ಯೂ ಅಕ್ಯುರೆನ್ಸಿ ಆ್ಯಂಡ್ ಡೆಮೋಗ್ರಫಿಕ್ ಇನ್ಫಾರ್ಮೇಷನ್ ಅಂತೇಳಿ ಇಲ್ಲಿ ಡೌನ್ಲೋಡ್ ಆಧಾರ್ ಕೊಡ್ತೀನಿ. ನಾನು ನಿಮಗೊಂದು ತೋರ್ಸಕ್ಕೆ ನಾನು ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಡಾಕ್ಯುಮೆಂಟ್ ನವೀಕರಣ, ನಿಮ್ಮ ಗುರುತಿನ ಪುರಾವೆ ಮತ್ತು ವಿಳಾಸ ಪುರಾವೆ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಈ ಸೇವೆಯು 14/6 ಉಚಿತವಾಗಿದೆ. ನೋಡಿ ಫ್ರೆಂಡ್ಸ್, ಈ ಸೇವೆ ಜೂನ್ 14 ಈ ಹಿಂದೆ ಮಾರ್ಚಲ್ಲಿ ಎಂಡ್ ಆಗಿತ್ತದು. ಬಟ್ ಮತ್ತೆ ಮುಂದೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದ ಕಾರಣ ಯಾರ್ಯಾರ್ದು ಆಧಾರ್ ಕಾರ್ಡ್ ಹಳೇದಿದೆ ಬೇಗ ಅದನ್ನು ನವೀಕರಣ ಮಾಡಿಸ್ಕೊಳ್ಳಿ. ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ, ಗುರುತು ಮತ್ತು ವಿಳಾಸವನ್ನು ಬೆಂಬಲಿಸುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಜೂನ್ 14, 2020 ಉಚಿತ. ಏನು ಸಲ್ಲಿಸಬೇಕು ನೋಡಿ ಫ್ರೆಂಡ್ಸ್. ಈಗ ಡಾಕ್ಯುಮೆಂಟ್ಗಳು ಬೇಕಲ್ಲ, ಅದು ನೋಡೋಣ ಫ್ರೆಂಡ್ಸ್ ಏನೇನು ಬೇಕಂತೇಳಿ. ಪಡಿತರ ಚೀಟಿ, ಮತದಾರ ಗುರುತಿನ ಚೀಟಿ, ಸರ್ಕಾರವು ನೀಡಿದ ಗುರುತಿನ ಚೀಟಿ, ವಿಳಾಸವನ್ನು ಹೊಂದಿರುವ ಪ್ರಮಾಣ ಪತ್ರ ಮತ್ತು ಭಾರತೀಯ ಪಾಸ್ಪೋರ್ಟ್ ಗುರುತು ಮತ್ತು ವಿಳಾಸ ಎರಡಕ್ಕೂ ಪುರಾವೆಯಾಗಿದೆ. ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಸೆಕೆಂಡರಿ ಅಥವಾ ಸೀನಿಯರ್ ಸ್ಕೂಲ್ ಮಾರ್ಕ್ ಶೀಟ್, ಛಾಯಾಚಿತ್ರ ಹೊಂದಿರುವ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಸರ್ಕಾರ ನೀಡಿದ ಗುರುತಿನ ಚೀಟಿ, ಪ್ರಮಾಣ ಪತ್ರ ಗುರುತಿನ ಪುರಾವೆಯಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ವಿದ್ಯುತ್, ನೀರಿನ ಬಿಲ್ಲು, ಗ್ಯಾಸ್ ಬಿಲ್ಲು ಕಳೆದ 3 ತಿಂಗಳ, ಬ್ಯಾಂಕ್, ಪೋಸ್ಟ್ ಆಫೀಸ್ ಪಾಸ್ಬುಕ್, ಬಾಡಿಗೆ, ಗುತ್ತಿಗೆ, ರಜೆ ಮತ್ತು ಪರವಾನಗಿ ಒಪ್ಪಂದ ವಿಳಾಸದ ಪುರಾವೆಯಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ. ನೋಡಿ ಫ್ರೆಂಡ್ಸ್, ನೀವು ಹಾಕೋಕ್ಕಿಂತ ಮುಂಚೆ ಈ ವೆಬ್ಸೈಟಲ್ಲಿ ಒಂದ್ಸಲಿ ನೋಡ್ಕೊಂಬಿಡಿ. ಡಾಕ್ಯುಮೆಂಟ್ಗಳನ್ನು ಆನ್ಲೈನ್ ಮೈ ಆಧಾರ್ ಪೋರ್ಟಲ್ ಅಥವಾ ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡುವ ಮೂಲಕ ಸಲ್ಲಿಸಬಹುದು. ಆನ್ಲೈನ್ನಲ್ಲಿ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸುವ ಹಂತ ಕಾರ್ಯವಿಧಾನಕ್ಕೆ ದಯವಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ. ಏನೇನು ಸ್ಟೆಪ್ಸ್ ಇದೆ ಆ ಎಲ್ಲ ಸ್ಟೆಪ್ನ ನಾವು ವಿಡಿಯೋ ಮುಖಾಂತರ ನೋಡ್ಬೋದು ಫ್ರೆಂಡ್ಸ್. ಆಮೇಲಿಂದ ಇದೆ ನೋಡಿ, ಏನೇನು ಡಾಕ್ಯುಮೆಂಟ್ಗಳು ಬೇಕು, ದಾಖಲೆಗಳು ಏನೇನು ಬೇಕು ಎಲ್ಲ. ಇದೇ ಥರದ ಇನ್ನೂ ಅನೇಕ ವಿಡಿಯೋಗಳು ನಾವು ಮಾಡಲಿದ್ದೇವೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನೋಡಿ, ಸಾಮಾನ್ಯವಾಗಿ ಕೇಳಲಾಗುವ ಪ್ರಶ್ನೆಗಳು: ನನ್ನ ಆದಾಯದಲ್ಲಿ ನಾನು ಗುರುತಿನ ಮತ್ತು ವಿಳಾಸ ದಾಖಲೆಯನ್ನು ಏಕೆ ಸಲ್ಲಿಸಬೇಕು? ಗುರುತು ಮತ್ತು ವಿಳಾಸಕ್ಕೆ ನಾನು ಯಾವ ದಾಖಲೆಗಳು ಸಲ್ಲಿಸಬೇಕು? ಇದೇ ಥರದ ಅನೇಕ ಪ್ರಶ್ನೆಗಳು, ಉತ್ತರಗಳು ಎಲ್ಲ ವೆಬ್ಸೈಟಲ್ಲಿ ಲಭ್ಯ ಇದೆ ಫ್ರೆಂಡ್ಸ್. ನೀವು ನಿಮ್ಮ ಹಳೆಯ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ. ನೋಡಿ, ಡಾಕ್ಯುಮೆಂಟ್ ಅಪ್ಡೇಟು ಇದರಲ್ಲಿ ಡೌನ್ಲೋಡ್ ಇದೆ. ಆಧಾರ್ ಕಾರ್ಡು ವೆರಿಫೈ, VID, ಅನ್ಲಾಕು, ಬ್ಯಾಂಕ್ ಸೀಡಿಂಗು, ಈ ಎಲ್ಲ ಸೇವೆಗಳ ನಾನು ಒಂದೊಂದು ವಿಡಿಯೋ ಮಾಡಲಿದ್ದೇನೆ ಫ್ರೆಂಡ್ಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ಅಪ್ಲೋಡ್ ಡಾಕ್ಯುಮೆಂಟ್ ಇನ್ ಸಪೋರ್ಟ್ ಆಫ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್, ಫ್ರೀ ಟಿಲ್ 14 ಜೂನ್ 2024. ನೋಡಿ ಫ್ರೆಂಡ್ಸ್, ಈ ಸೇವೆ ಜೂನ್ 14 ಫ್ರೀ ಇದೆ. ಆಮೇಲೆ ಸರ್ವಿಸ್ ಚಾರ್ಜಸ್ ಅಪ್ಲಿಕೇಬಲ್ ಆಗ್ಬೋದು. ಇದಕ್ಕಿಂತ ಮುಂಚೆ ಮಾರ್ಚಲ್ಲಿ ಎಂಡ್ ಆಗಿತ್ತು, ಮತ್ತೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ಥರದ ಇನ್ನೂ ಅನೇಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.